ತಂದೆಯನ್ನೇ ಕತ್ತಿಗೆ ಟವಲ್ ಸುತ್ತಿ ಉಸಿರುಗಟ್ಟಿಸಿ ಸಾಯಿಸಿದ ಪರಮ ಪಾಪಿ. ಇಂತಹ ಮಕ್ಕಳು ಯಾರಿಗೂ ಬೇಡ. ಎಸ್, ಪಟ್ಟಣದ ಶಾಮೀರ್ ಆಸ್ಪತ್ರೆ ಮುಂಭಾಗದ ಐಸ್ ಕ್ರೀಂ ತಯಾರಿಕಾ ಘಟಕದಲ್ಲಿ ಭಾನುವಾರ ಬೆಳಗಿನ ಜಾವ ಮಾಲೀಕ ನಾಗೇಶ್ 55 ಮಲಗಿದ್ದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಹೌದು, ಹೆಬ್ಬೂರು ಹೋಬಳಿಯ ತೇಮಸಂದ್ರ ನಿವಾಸಿ ನಾಗೇಶ್ ಪಟ್ಟಣದಲ್ಲಿ ಐಸ್ ಕ್ರೀಂ ಘಟಕವನ್ನ ನಡೆಸ್ತಾ ಇದ್ರು. ರಾತ್ರಿ ಕಾರ್ಯವನ್ನ ನಿರ್ವಹಿಸಿ ಶಟರ್ ಎಳೆದು ಮಲಗ್ತಾ ಇದ್ರು. ಭಾನುವಾರ ಬೆಳಿಗ್ಗೆ ಎಂದಿನಂತೆ ಬಾಗಿಲು ತೆಗೆಯದ ಕಾರಣ ಶಟರ್ ತೆಗೆದು ನೋಡಿದಾಗ ಮೃತಪಟ್ಟಿರುವುದು ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನೋಡಿ. ಎಸ್, ಹೆತ್ತ ತಂದೆಯನ್ನೇ ಮಗ ಟವಲ್ನಿಂದ ಉಸಿರುಗಟ್ಟಿಸಿ ಸಾಯಿಸಿರುವ ಭಯಾನಕ ದೃಶ್ಯಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ವಿದ್ಯುತ್ ಪ್ರವಹಿಸಿ ಮೃತಪಟ್ಟಿರುವ ಶಂಕೆ ವ್ಯಕ್ತಪಡಿಸಿ ನೀಡಿದ ದೂರಿನ ಮೇರೆಗೆ ಕುಣಿಗಲ್ ಪೊಲೀಸರೇನೋ ಪ್ರಕರಣವನ್ನ ದಾಖಲಿಸಿಕೊಂಡರು. ಕುಣಿಗಲ್ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿ ಹೆತ್ತಪ್ಪನನ್ನೇ ಕೊಲೆಗೈದು ಸಹಜ ಸಾವು ಅಂತ ಬಿಂಬಿಸಿದ್ದ ಪಾಪಿ ಮಗನನ್ನ ಅರೆಸ್ಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸೂರ್ಯ ಬಂಧಿತ ಪಾಪಿ ಮಗ, ನಾಗೇಶ್ ಕೊಲೆಯಾದ ಮೃತ ದುರ್ದೈವಿ ತಂದೆ. ಸಿಸಿಟಿವಿ ಪರಿಶೀಲನೆ ವೇಳೆ ಮಗನ ಕೃತ್ಯ ಬಟಾಬಯಲು. ಹೌದು, ಮೇ 11ರಂದು ಕುಣಿಗಲ್ನ ಅಪೋಲೋ ಐಸ್ ಕ್ರೀಂ ಫ್ಯಾಕ್ಟರಿಯಲ್ಲಿ ನಾಗೇಶ್ ಮೃತದೇಹ ಪತ್ತೆಯಾಗಿತ್ತು. ಬೆರಳಿಗೆ ಕರೆಂಟ್ ಶಾಕ್ ಹೊಡೆದು ಸತ್ತ ರೀತಿಯಲ್ಲಿ ನಾಗೇಶ್ ಶವ ಪತ್ತೆಯಾಗಿತ್ತು. ಅಲ್ಲದೆ ಸಹಜ ಸಾವು ಅಂತ ಎಲ್ಲರೂ ಕೂಡ ಅಂತ್ಯಕ್ರಿಯೆ ಮುಗಿಸಿದ್ರು. ಆದರೆ ಸಹೋದರಿ ಸವಿತಾ ಈ ಬಗ್ಗೆ ಕೊಂಚ ಅನುಮಾನದಿಂದ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಸಿಸಿಟಿವಿ ಪರಿಶೀಲನೆ ಮಾಡುವಂತೆ ಹೇಳಿದ್ರು. ಈ ವೇಳೆ ತನಿಖೆ ಕೈಗೊಂಡ ಪೊಲೀಸರು ಐಸ್ ಕ್ರೀಂ ಫ್ಯಾಕ್ಟರಿಯಲ್ಲಿದ್ದ ಸಿಸಿ ಕ್ಯಾಮೆರಾದ ಡಿವಿಆರ್ ಅನ್ನು ವಶಪಡಿಸಿಕೊಂಡ್ರು. ಈ ವೇಳೆ ತಂದೆ ನಾಗೇಶ್ನನ್ನ ಪುತ್ರ ಸೂರ್ಯ ಕೊಲೆ ಮಾಡ್ತಾ ಇರುವ ಎಲ್ಲಾ ದೃಶ್ಯಗಳು ಕೂಡ ಸರಿಯಾಗಿದೆ. ಬಳಿಕ ಪಾಪಿ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ತನಿಖೆಯನ್ನ ನಡೆಸ್ತಾ ಇದ್ದಾರೆ.